ಕರೆಂಟ್ ಸ್ಟೇಟಸ್ಸು ಇಬ್ರು ಎಂಗೇಜ್. ಹಿಂಗೆ ತೋರಿಸ್ಬಿಡಮ್ಮ. ಅದು ಹ್ಯಾಪಿ ಬರ್ಡೇ ಟು ಯು. ಇಲ್ಲ ಗುಡ್ ಮಾರ್ನಿಂಗ್ ಯಜಮಾನ್ರೆ. ದೊಡ್ಡ ರೋಸ್ ಇದೆಯಾ? 1 ಸೆಕೆಂಡ್ ಭಯ ಕೊಡಿ, ಅದನ್ನೇ ಕೊಟ್ಬಿಡಿ. ಥ್ಯಾಂಕ್ ಯು. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಆನ್ ದಿ ವೇ ಹೋಗ್ತಾ ಶುರು ಮಾಡ್ತಾ ಇದ್ದೀನಿ. ಅಂಡ್ ಇದಕ್ಕೆ ಮುಂಚೆ ನೋಡಿರ್ತೀರಾ, ಒಂದು ರೋಸ್ಗೋಸ್ಕರ ಓಡಾಡ್ಬಿಟ್ಟೆ. ಇವತ್ತು ರೋಸ್ ತಗೊಳ್ಳೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಇತ್ತು. ಸೊ ಇದನ್ನ ಹೇಳಿದ ತಕ್ಷಣ ಫಸ್ಟ್ ನೀವು ಯೋಚನೆ ಮಾಡೋದೆ ಇವತ್ತು ಯಾರನ್ನೋ ಪ್ರಪೋಸ್ ಮಾಡಕ್ ಹೋಗ್ತಿದ್ದೀನಿ ಅದು ಇದು ಅಂತ. ಖಂಡಿತ ಅದಲ್ಲ ಮ್ಯಾಟ್ರು. ಸೊ ನನ್ನ ಎಂಗೇಜ್ಮೆಂಟ್ ದಿನ ನನಗೆ ಫ್ಲವರ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಅವತ್ತು ಆಲ್ರೆಡಿ ಪ್ಲ್ಯಾನ್ ಇತ್ತು ನಾನು ತೊಗೊಂಡೋಗ್ಬೇಕು ಅಂತ. ಬಟ್ ಬೆಳಗ್ಗೆ ಹೋಗ್ಬೇಕಾದ್ರೆ ನಂಗೆ ಸಿಕ್ಕಿರಲಿಲ್ಲ. ಜಸ್ಟ್ ಒಂದು ಬ್ಯಾಕ್ ಸ್ಟೋರಿ ಹೇಳ್ತಿದ್ದೀನಿ. ಸೊ ಬೆಳಗ್ಗೆ ಹೋಗ್ಬೇಕಾದ್ರೆ ನಂಗೆ ಸಿಕ್ಕಿರಲಿಲ್ಲ, ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ವು. ಸೊ ನನ್ನ ಫ್ರೆಂಡ್ಸ್ಗೆ, ನಮ್ಮ ಅಣ್ಣಂದಿರಿಗೆಲ್ಲ ಹೇಳಿದ್ದೆ ಏನೇ ಆಗಲಿ ತೊಗೊಂಬನ್ನಿ ಅಂತ ಅಂದ್ಬಿಟ್ಟು. ಅವ್ರು ಹುಡುಕಿ ಪಾಪ ಕೊನೆಗೆ ಅವ್ರಿಗೆ ಸಿಗದಾರೆ ಬೇಜಾರು ಮಾಡ್ಕೊಂಡು ಬಂದರು. ಆ್ಯಂಡ್ ಕೊನೆಗೆ ಅವ್ರು ಹೇಳಿದ್ದು ಒಂದು ಮೂವಿ ಉಳ್ಕೊಂಡ್ಬಿಡ್ತು ನಮ್ಮದು. ಅವತ್ತೇ ಕೊಡಬೇಕಾಗಿತ್ತು ನಾವು. ಸೊ ಹಾಗಾಗಿ ಇವತ್ತು ಏನೇ ಆಗಲಿ ಒಂದು ಫ್ಲವರ್ ತೊಗೊಂಡೋಗ್ಬೇಕಾದ್ರೆ ರೋಸ್ ತೊಗೊಂಡೋಗ್ಬೇಕು, ಒಂದೇ ಒಂದು ಅಂತ ಅನ್ಕೊಂಡಿದ್ದೆ. ಒಂದೇ ಏನಕ್ಕೆ ತೊಗೊಂಡೆ ಅಂತ ಅಂದ್ಬಿಟ್ಟು ಕಪಲ್ಸ್ಗಳು ಅವರು ಇವ್ರು ಯಾರು ಇರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಯಾಕೆ ಒಂದೇ ಒಂದು ಪ್ರಿಫರ್ ಮಾಡಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತಿನ ಕರೆಂಟ್ ಸಿಚುವೇಶನ್ಗೆ ನಿಮ್ಮ KGK ಇಸ್ ಎಂಗೇಜ್ಡ್ ಗೈಸ್. ಸುಮಾರು ಜನ ಇದನ್ನ ಆಲ್ರೆಡಿ ಬೇರೆ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ. ಸೊ ಕಮೆಂಟ್ ಕೂಡ ಹಾಕಿದ್ದೀರಾ. ಆ್ಯಂಡ್ ನಾನು ಯಾವ ವ್ಲಾಗಲ್ಲೂ ಹೇಳಿಲ್ಲ. ಆ್ಯಂಡ್ ಈ ವ್ಲಾಗ್ ಕೂಡ ಯಾವಾಗ ಬರುತ್ತೆ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಇವತ್ತಿನ ಈ ವ್ಲಾಗ್ ಮಾಡ್ತಿರೋ ಸಿಚುವೇಶನಲ್ಲಿ ನಾನು ಎಂಗೇಜ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಮದುವೆ ಆಗುತ್ತಿರುವ ಹುಡುಗಿಯ ಬರ್ಡೇ. ಸೊ ಹಾಗಾಗಿ ಒಂಚೂರು ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಹೋಗಿ ಪಿಕಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನೇನಾಗುತ್ತೆ, ಏನೇನು ಪ್ಲಾನ್ ಇದೆ ಅಂತ ನೀವೇ ನೋಡ್ತೀರಾ. ಅದೊಂದೇ ಅಲ್ಲ ಸ್ಪೆಷಲ್ಲು ಬರ್ಡೇ ಅನ್ನೋದು. ಇವತ್ತು ನಮ್ಮ ಫಸ್ಟ್ ಮೀಟು, ಅಂದರೆ ಹೊರಗಡೆ ಹೋಗ್ತಾ ಇರೋದು. ಸೊ ಹಾಗಾಗಿ ತುಂಬ ಸ್ಪೆಷಲ್ ಇದೆ. ಇದಕ್ಕೆ ಮುಂಚೆ ಹೊರಗಡೆ ಹೋಗಿಲ್ಲ ನಾವು. ಫಸ್ಟ್ ಟೈಮ್, ಫಸ್ಟ್ ಥಿಂಗ್ಸ್ ಎಲ್ಲ ಸ್ಪೆಷಲ್ ಆಗಿರುತ್ತೆ. ಸೊ ಇವತ್ತು ಎರಡು ನನ್ನ ಜೊತೆ ಕಮಿಟ್ ಆದಮೇಲೆ ಮೊದಲನೇ ಬರ್ಡೇ. ಆ್ಯಂಡ್ ಪ್ಲಸ್ ಆ ಬರ್ಡೇ ದಿನನೇ ಮೊದಲನೇ ಸರಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಬಂದೆ ಓಕೆ. ಸೊ ಗೈಸ್ ಈಗ ಸದ್ಯಕ್ಕೆ ನಾನು ಹೊರಟಿದ್ದೀನಿ. ಆ್ಯಂಡ್ ಇವತ್ತು ಅಫಿಷಿಯಲ್ ಆಗಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನನಗೆ ಗೊತ್ತಿಲ್ಲ. ನಾನು ಮೋಸ್ಟ್ಲಿ ಎಂಗೇಜ್ಮೆಂಟ್ ಶಾಪಿಂಗ್ ಬ್ಲಾಗ್ ಏನಾರು ಹಾಕಿರ್ತೀನೇನೋ, ಇಲ್ಲ ಎಂಗೇಜ್ಮೆಂಟ್ ಬ್ಲಾಗ್ ಹಾಕಿರ್ತೀನೇನೋ ಗೊತ್ತಿಲ್ಲ. ಬಟ್ ಅಫಿಷಿಯಲ್ ಆಗಿ ಪರಿಚಯ ಮಾಡಿಸುತ್ತಾ ತೋರಿಸುತ್ತಿರುವುದು ಇವರೇ ನಮ್ಮ ಧರ್ಮಪತ್ನಿಯಾಗುವವರು. ಯಾಕೆ ಇಷ್ಟೊಂದು ಕನ್ನಡ ಬರ್ತಾಯಿದೆ ಟೆನ್ಷನ್ಗೆ, ಜೋರ ಕನ್ನಡ ಬರ್ತಾ ಇದೆ. ಅಂದರೆ ಕೆಲವೊಂದು ಪದ ಬಳಕೆ ಫುಲ್ ಅಚ್ಚ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಏನಾದ್ರು ಹೇಳಿ ಮೇಡಮ್. ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರಾ ಫೇಸಿಂಗ್, ಸೊ ಒಂದು ಸ್ವಲ್ಪ ಇರುತ್ತೆ. ಬಟ್ ಹೋಗ್ತಾ ಸರಿ ಆಗ್ತಾರೆ. ಖುಷಿ ಇದೆಯಾ? ತುಂಬ ಖುಷಿ ಇದೆ. ಆಮೇಲೆ ರೋಸ್ ಏನು ಮಾಡಿದ್ರಿ? ಹೌದಾ, ಮನೇಲಿಟ್ಟ? ಓಕೆ, ಹುಷಾರು ನೋಡ್ಕೋ. ಖುಷಿ ಆಗ್ತಿದೆ. ಯಾವ ಥರ ಅನ್ಕೊಂಡಿದ್ದ ಈ ಥರ ಒಂದಿನ ಮೀಟ್ ಆಗ್ತೀವಿ ಅಂದರೆ ಮದುವೆಗೆ ಮುಂಚೆ ಹೋಗ್ತಿರೋದು ಸ್ಪೆಷಲ್ಲು. ಆ್ಯಂಡ್ ಇದು ಫಸ್ಟ್ ಮೀಟ್ ನಮ್ಮದು. ಸೊ ಯಾವ ಥರ ಅನ್ಕೊಂಡಿದ್ದ ಫಸ್ಟ್ ಮೀಟಿಂಗ್ ಇರುತ್ತೆ ಈ ಥರ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ಲಿಲ್ವಾ? ವಿಯರ್ಡ್ ಅನಿಸ್ತಾ ಇದೆ? ಯಾವ ಹಾಂ ಹೊಸದು ಏನು ಅನಿಸ್ತಿದೆ? ಫಸ್ಟ್ ಇಂಪ್ರೆಷನ್ಸ್ ಹೇಳು. ಬಿಕಾಸ್ ಇವತ್ತು ನೀನೇನು ಹೇಳ್ತೀಯಾ, ಇದು ನಾವು ಮುಂದೆ ಎಷ್ಟೋ ವರ್ಷ ಆದಮೇಲೆ ನಾವು ಕುತ್ಕೊಂಡು ನೋಡಿದ್ರು ಈ ಫೀಲಿಂಗ್ ಇರುತ್ತೆ. ಅವತ್ತು ಏನು ಅನಿಸ್ತಿತ್ತು, ಇನ್ನೊಂಚೂರು ಓಪನ್ ಅಪ್ ಆಗಿ ಮಾತಾಡ್ಬೋದಿತ್ತಲ್ವಾ ನಾನು ಅಂತ ಅನ್ಸೋದು ಬೇಡ. ಅದಕ್ಕೆ ಏನು ಅನಿಸ್ತಿದೆ ಹೇಳು. ಹಾಂ, ಹೆಂಗ ಅನಿಸ್ತಿದೆ ಅದೇ? ಓಕೆ, ಹಾಂ ಅಷ್ಟೇ. ಖುಷಿ ಇದೆಯಾ? ಎಷ್ಟು ವರ್ಷ? ಹೆಣ್ಣಿಗೆ ಲೇಡೀಸ್ ಏಜ್ ಕೇಳಬಾರ್ದು, ಸೊ ಕೇಳಲ್ಲ. ಸೊ ಹಾಂ, ನಂಗೆ ಗೊತ್ತಿದೆ. ನಮ್ಮ ಕರೆಂಟ್ ಸ್ಟೇಟಸ್ಸು ಇಬ್ರು ಎಂಗೇಜ್. ನಿಂಗೆ ತೋರಿಸ್ಬಿಡಮ್ಮ. ಇಬ್ರು ಎಂಗೇಜ್ ಇದ್ದೀವಿ. ಒಬ್ರಿಗೊಬ್ರು ಎಂಗೇಜ್ ಆಗಿದ್ದೀವಿ. ಓಕೆನಾ? ಏನು ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದ್ದೀನಿ ಗೈಸ್. ಎನಿವೆ ಸೀದಾ ಮನೇಲಿ ಸಿಗ್ತೀನಿ. ಲೆಟ್ಸ್ ಗೋ. ಈ ಸಾಂಗ್ ಏನೋ ಕೇಳಬೇಕಂದ್ರು ನಮ್ಮ ಮೇಡಮು ಹಾಕೋಣ. ಏನಕ್ಕೆ ಈ ಸಾಂಗು? ಚೆನ್ನಾಗಿದೆ. ಈ ಸಾಂಗು ಚೆನ್ನಾಗಿದೆ. ಯಾವುದು ಒಂದು ಸ್ಟಾಪ್ ಹಾಕಿದ್ದೀವಿ. ಫಸ್ಟ್ ಟೈಮ್ ಹೊರಗಡೆ ಬರ್ತಿರೋದ್ರಿಂದ ಜೊತೆಯಲ್ಲಿ ಮೊದಲು ದೇವಸ್ಥಾನದಿಂದ ಶುರು ಮಾಡೋಣ ಎಂದು ಬೇಡಿಕೆ ಕೋರಿಕೆ
ಅದನ್ನು ಈಡೇರಿಸಲು ನಾನು ಇವತ್ತು ಕರ್ಕೊಂಡ್ಬಂದಿದ್ದೀನಿ ದೇವಸ್ಥಾನಕ್ಕೆ. ಏನು ಮೇಡಮ್, ನಿನ್ನ ಮೊದಲನೇ ಆಸೆ ಜೊತೆಯಲ್ಲಿ ಹೊರಗಡೆ ಹೋದಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪೂರೈಸ್ತಾ ಇದ್ದೀವಿ. ಖುಷಿನಾ? ಮುಂದೆನಾ ಅದು ಇಟ್ಟಿದ್ದೆ, ಬಿಸಿಲಿಗೆ ಗಮ್ ಹೋಗ್ಬಿಟ್ಟು ಒಳಗಡೆ ನೀವು ಬಂದಾಯ್ತಲ್ಲ, ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ. ಇಷ್ಟು ದಿನ ಮಮ್ಮಿ ಇದ್ದಾಗ ಮಮ್ಮಿ ಹೇಳಿ ಸಾಕಾಗ್ಬಿಟ್ರು ಗಣೇಶ ಇಡು ಅಂತ ಅಂದ್ಬಿಟ್ಟು. ಅದು ಬಿಸಿಲು ಜಾಸ್ತಿ ಆಗ್ಬಿಟ್ಟು ಗಮ್ ಹೋಗ್ಬಿಟ್ಟಿತ್ತು. ಗೈಸ್ ಫಸ್ಟ್ ಟೈಮು ಮನೆ ಕರ್ಕೊಂಡ್ಬಂದ ನನಗೂ ಒಂಥರ ಆಗ್ತಿದೆ, ಒಂಥರ ನಾಚಿಕೆ ಫೀಲ್ ಆಗ್ತಾ ಇದೆ. ನಿಮಗೇನು ಅನ್ನಿಸ್ತದೆ? ಇದೇ ಮನೆ. ಸೊ ಬರ್ತಾ ಇದ್ದೀರಾ? ಏನು ಹೋಗ್ತಾ ಇದ್ದೀನಿ, ನಡಿಯವ ನೀನೇ ಮುಂದೆ. ಓ ಬಾ ನೋಡು, ನಮ್ಮ ಗುಂಡಮ್ಮ ಕರೆದ್ಬಿಟ್ಲು. ವೆಲ್ಕಮ್ ಮಾಡು. ಏನ್ ಗುಂಡಮ್ಮ? ಯಾರು ಬಂದ್ಲು? ಯಾರು ಗುಂಡಮ್ಮ? ಓಯ್ ಗುಂಡಮ್ಮ. ಈಗ ಸದ್ಯಕ್ಕೆ ನಾವು ಬಂದಿದ್ದೀವಿ, ಎಸ್ ಬರ್ತಡೆ ಅಂತೆಲ್ಲ ಹೇಳಿದ್ದೀವಿ. ನಮ್ಮ ಅಕ್ಕನ ಮನೆಗೆ, ನಮ್ಮ ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂತ ಅಂದ್ಬಿಟ್ಟು ಸೀದಾ ಅಕ್ಕನ ಮನೆಗೆ ಬಂದಿದ್ದೀವಿ. ನಮಗೆ ಇವತ್ತು ಸ್ಪೆಷಲ್ ಏನು ಅಂದರೆ ಜಾಮೂನ್ ಮಾಡಿದ್ದಾರೆ ಮನೆಯಲ್ಲಿ. ಸೊ ಜಾಮೂನ್ ತಿನ್ನೋಣ. ನಿನಗಿಲ್ಲ ಕಂಡ, ನಿನಗಿಲ್ಲ. ಅದೇನು ಚಾಕ್ಲೇಟ್ ಬಿಟ್ಟೆ ಬೇಡವಾ ಇದು? ನಾನು ತೊಗೊಂಡೋಗ್ತೀನಿ ಇದು ನಂಗಾರೆ. ಹಾಂ ಹಾಂ ಫ್ರಿಜ್ಜಲ್ಲಿ ಇಡಬೇಕಾ? ಹಾಂ. ಈಗ ಸದ್ಯಕ್ಕೆ ಇದು ಐತಲ್ಲ, ಇದು ಅದಕ್ಕೋಸ್ಕರ. ಇದು ಫ್ಯೂಚರ್ ಪ್ಲಾನಿಂಗ್, ಮುಂದೆ ಬೇಕಾಗುತ್ತೆ. ನಿಂಗೆ ಕೊಡಲ್ಲ ಕಣ್ಲ, ನನಗೆ ಬೇಕು. ನಿನಗಿಲ್ಲ ಇವತ್ತು ನಿಂಗೆ ಚಾಕ್ಲೇಟ್ ಬಂದಾಯ್ತು ತಾನ? ಜಾಮೂನ್ ಏನಕ್ಕೆ? ಜಾಮೂನ್ ಇಷ್ಟನಾ? ಚಾಕ್ಲೇಟು ಮತ್ತು ಚಾಕ್ಲೇಟ್ ನಾನು ತೊಗೊಂಡೋಗ್ತೀನಿ ಅಷ್ಟೇ. ಓಹ್ ಅತ್ತೆ ಕುಡಿ. ಮಾಮ ಬಿಟ್ರಾ? ನೋಡಿ ನಮ್ಮಮ್ಮ ಅತ್ತೆ ಕೊಡು ಹೋಗು ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಕಳಿಸ್ತಾವ್ರೆ. ಇಷ್ಟಲಿವರೆಗೂ ಮಾಮನಿಗೊಂದು ಸ್ಪೂನ್ ಕೊಡು, ಮಾಮನಿಗೊಂದು ಸ್ವಲ್ಪ ಕೊಡು ಅಂತ ಹೇಳ್ತಿದ್ದವರು ಎಲ್ಲ ಒಂದೇ ಸರಿಗೆ ಚೇಂಜ್ ಆಗೋದ್ರು. ಒಂದೇ ಸರಿಗೆ ಒಂದು ಶಾರ್ಟಲ್ಲಿ. ಥ್ಯಾಂಕ್ ಯು. ಅದಕ್ಕೆ ಫಸ್ಟ್ ಕೊಟ್ಟಿದ್ದು. ನಮ್ಮ ಗುಂಡಮ್ಮ ಯಾವತ್ತೂ ಯಾರ ಜೊತೆನೂ ಹೋಗಲ್ಲ. ಕೂಗಾಟ ಕಿರ್ಚಾಟ ಯಾರೇನಾರು ಹತ್ರ ಬಂದರೆ. ಬಟ್ ಇಲ್ಲಿ ನೋಡ್ರಿ ಎಂಥ ಬಾಂಡಿಂಗ್ ಬಂದ್ಬಿಟ್ಟೈತೆ. ಹಲೋ ಗುಂಡಮ್ಮ. ಏನಕ್ಕೆ ಗುಂಡಮ್ಮ ಬಾಂಡಿಂಗು? ನಾಚಿಕೆ ಆಗ್ಬಿಡ್ತು. ಒಂದು ಚಾಕ್ಲೇಟ್ ಸಿಕ್ತಲ್ಲ ಅದಕ್ಕೆ ಇರಬೇಕು. ಹಲೋ ಗುಂಡಮ್ಮ ಹೇಳು. ಇಲ್ಲಿ ಅವ್ಳ ಗಮನ ಅಲ್ಲಿ ಟಿ ವಿ ಮೇಲೆ. ಓ ಬಾಮರಿ ಬಾಕಿ ಇದ್ದೀರಿ ನಾವು. ನಮ್ಗೆ ಇಲ್ಲಿವರೆಗೂ ಇಷ್ಟು ದಿನ ನಮಗೆಲ್ಲ ತೋರಿಸಿ ಇಟ್ಬಿಟ್ಟವನೆ. ಇವಾಗ ನೆಕ್ಸ್ಟು ಇವ್ರಿಗೆ ತೋರಿಸ್ಬೇಕಷ್ಟೆ. ಇವೆಲ್ಲ ವರದಿ ಮುಗಿಸ್ಬೇಕು. ಅವ್ನು ಮಾಡಿರೋ ಡ್ರಾಯಿಂಗ್ಸ್ ಇದೆ ಅದೆಲ್ಲ. ಅಂದರೆ ಅಡುಗೆ ಏನೇನು ಅಂತ ಆಮೇಲೆ ಹೇಳ್ತೀನಿ. ಅಲ್ಲಿ ಸಬ್ಬಕ್ಕಿ ಸೊಪ್ಪು ಹೋಗ್ತಾ ಇದೆ, ಅದು ವಡೆ ಮಾಡಬೇಕು ಅಂತ ಅಂದ್ಬಿಟ್ಟು ಓಪನ್ ಮಾಡೋಕ್ಕೆ ಆಯ್ತಾರಲ್ಲ ಅವರು. ಹಂಗಿದ್ರು ನೋಡಿ, ಫಸ್ಟ್ ಏನೇ ಕೆಲಸ ಮಾಡಿಸ್ತಾ ಇದ್ದೀವಿ. ಕ್ಲೀನಾಗಿ ಫುಲ್ ಅದ್ಭುತವಾಗಿ ಮಿಕ್ಸ್ ಆಗಿಬಿಟ್ಟಿರುತ್ತೆ. ವಡೆ ಮಾಡೋದಕ್ಕಂತೂ ಇದನ್ನೇ ಪ್ರಿಫರ್ ಮಾಡೋದು. ನಾವು ಎಷ್ಟೇ ಕ್ಲೀನಾಗಿ ಕಟ್ ಮಾಡೋದು, ನುಣ್ಣಗೆ ಕಟ್ ಮಾಡಿದ್ರು ಈ ಥರ ಕಟ್ ಮಾಡೋಕ್ಕಾಗಲ್ಲ ಇಷ್ಟು ಚಿಕ್ಕದಾಗಿ. ದಿಸ್ ಇಸ್ ಬೆಟರ್. ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದನ್ನು ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಿರೋದು. ಲಾಕ್ಡೌನಲ್ಲಿ ತಂದುಬಿಟ್ಟು ಯೂಸ್ ಮಾಡಿದೆ. ಅದಾದಮೇಲೆ ಇವಾಗ ನಮ್ಮ ಅಕ್ಕನೂ ಯೂಸ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ನಾನ್ ವೆಜ್ ಮಾಡಬಾರ್ದಾ? ನಮ್ಮ ಮಮ್ಮಿ ಕಂಡೀಷನ್ ಅದು. ಫಸ್ಟ್ ಟೈಮು ನಾನ್ ವೆಜ್ ಮಾಡಬಾರ್ದು. ಫಸ್ಟ್ ಟೈಮ್ ಸೊಸೆ ಬಂದಿರೋದಕ್ಕೆ. ಏನಮ್ಮ ಅದು ಏನು ಬೇರೆ ಥರ ಇತ್ತು ಸೌಂಡು ರಾಗ ಹೇಳ್ಕೊಂಡು ಹಿಂಗೆ. ಸೊ ಇಲ್ಲಿ ನೋಡಿ ಸೌತೆಕಾಯಿ ಕೋಸಂಬರಿಗೆ ನನ್ಗೆ ಗೊತ್ತಾಯ್ತು ಬಿಡಿ ಎಷ್ಟು ಮಟ್ಟಿಗೆ ಅಡುಗೆ ಮಾಡ್ತೀರಾ ಗೊತ್ತಿದೆ ಅಂತ ಗೊತ್ತಾಯ್ತು ಬಿಡಿ. ಅದಕ್ಕೆ ಹಂಗಾಯ್ತಾ? ಅದು ವೈರ್ಲೆಸ್ ಕನೆಕ್ಷನ್ ಇದೆ ಗೈಸ್. ಇಲ್ಲಿ ತಿರುಗಿದ್ನಲ್ಲ ಅದಕ್ಕೆ ಅಲ್ಲೂ ತಿರುಗಿಬಿಡ್ತು. ಎಂಥ ಪೀಟಿಕೆ ಆಗ್ದ ಇವಾಗ. ಕೇಳಿಸ್ಕೊಡ್ರವ ಏನು ಕೇಳಿದ ಅಂತ ಗೊತ್ತಾಗಿಲ್ವಾ? ನಿನ್ ಕೇಳಿಸ್ತಾ? ಏನು ಹೇಳೋ? ಅವ್ನು ಬರ್ತಡೆಗೂ ಅತ್ತೆನ ಕರ್ಕೊಂಬರ್ಬೇಕಂತೆ. ಬಂದ್ಬಿಟ್ಟು ಅದೇ ಕೇಳಿದ್ದವನು.
ಅಲ್ಲ ಕರ್ಕೊಂಬರೋದಲ್ಲ, ಯಾರು ನನಗೆ ಕೇಳೋರೇ ಇಲ್ಲ ಇವಾಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮಮ್ಮನೂ ಅಷ್ಟೇ ಸ್ವೀಟು ಸೊಸೆ ಕೊಡೋಕ್ಕೆ ಅಂತ ಹೋದ್ರು, ಅದು ರೆಕಾರ್ಡ್ ಆಗಿದೆ. ನೀವೇನು ಕೊಟ್ರು ನೆಕ್ಸ್ಟು ಅವರು ಅಷ್ಟೇ. ಅಂಜು ಕರೆದ್ರೂ ಬರ್ತಾ ಇಲ್ಲ ನನ್ನ ಹತ್ರ. ಸರಿ ಸರಿ ಆಯ್ತು ಇರಲಿ. ಹಂಗೆ ಒಂದ್ಸರಿ ಓಕೆ ಈ ಬರ್ಡೇ ಆಯ್ತು. ಈಗ ಸದ್ಯಕ್ಕೆ ಕೇಕ್ ತೊಗೊಂಬರೋಣ ಅಂತ ಬಂದಿದ್ದೀನಿ ಹೊರಗಡೆ. ಅದು ನಾನು ಒಬ್ಬನೇ ಬಂದಿದ್ದೀನಿ. ಸೊ ರೆಡಿ ಆಗ್ತಾಯಿದೆ ಅಷ್ಟೇ. ಅದಾದಮೇಲೆ ಮನೆಗೆ ಹೋಗೋದು ವಾಪಸ್. ಜಾಸ್ತಿ ಎಂತಾನಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಇಕ್ಕಟ್ಟಿತ್ತು ಟೈಮು. ಅಲ್ಲೇನು ಜಾಸ್ತಿ ಬ್ಲಾಗ್ ಮಾಡಲಿಲ್ಲ. ಪಟ ಅಂತ ಹೊಟ್ಟು ಬಂದುಬಿಟ್ಟೆ. ಸ್ವಲ್ಪ ಹೊತ್ತು ಕಾರ್ ನಿಲ್ಸೋಗಿರೋದೆ ನೋಡಿ, ಯಾವ ಲೆವೆಲ್ಗೆ ಹೂಗಳು ಬಿದ್ದುಬಿಟ್ಟಿದೆ ಕಾರ್ ಮೇಲೆಲ್ಲ ಅಂತಂದ್ಬಿಟ್ಟು. ಒಳ್ಳೆ ಅಭಿಷೇಕ ಮಾಡ್ದಂಗಿದೆ ಹೂವಿನಿಂದ. ಏನಿವೆ ಮ್ಯಾಟರ್ ಏನು ಅಂತ ಹೇಳಿದ್ರೆ ನೋಡ್ತಾ ಇದ್ದಾರಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಸೊ ಗಿಫ್ಟ್ ಏನು ತೊಗೊಂಡಿದ್ದೆ ಅದನ್ನು ನಾನು ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ತೊಗೊಳ್ಬೇಕು ಇವಾಗ. ಅವ್ರಿಗೆ ಗೊತ್ತಾಗಬಾರ್ದು. ಇವಾಗಲೇ ತೊಗೊಂಡೋರೆ ಸರಿನಾ ಆಮೇಲೆ ತೊಗೊಂಡೋರೆ ಸರಿನಾ ಕನ್ಫ್ಯೂಷನು. ಬಟ್ ಮತ್ತೆ ಅಲ್ಲಿಂದ ಇಲ್ಲಿ ಕೆಳಗಡೆ ಇಲ್ಬಿಟ್ಟು ಅದು ಕಷ್ಟ. ಸೊ ಅದಕ್ಕೋಸ್ಕರ ಇಟ್ಸ್ ಬೆಟ್ರ್ ಇವಾಗಲೇ ತೊಗೊಂಡೋಗ್ಬಿಡೋಣ ಅಂತ ಅಂದ್ಕೊಂಡು ಗುಂಪಿನಲ್ಲಿ ಇನ್ನೂ ಬೇರೆ ಐಟಮ್ಸ್ ಇದೆ ಕಣ. ಸೊ ಅದೆಲ್ಲದ್ರ ಜೊತೆಗೆ ಹಂಗೆ ಜಿಗಿ ಅಂತ ಹೇಳ್ಬಿಟ್ಟು ಒಳಗಡೆ ತೊಗೊಂಡೋಗ್ಬಿಡ್ಬೋದು. ಸದ್ಯಕ್ಕೆ ನೋಡ್ತಾ ಇಲ್ಲ, ಅದನ್ನೇ ನೋಡ್ತಾ ಇದ್ದೀನಿ. ಕ್ಲೀನಾಗಿ ಕಾಣುತ್ತೆ ಮೇಲಿಂದ. ಸುಕ್ಕಂತ ಮನೆಯೊಳಗೆ ಹುಡುಕ್ಬೇಕೀಗ ಕಾಣಿಸ್ದಂಗೆ. ಅದು ಟಾರ್ಗೆಟು. ನಮ್ಮ ಮನೆಯಲ್ಲಿ ವಡೆ ಮಾಡ್ತಿದ್ದಾರೆ. ಐದು ಬಿಸಿ ಐತೆ. ಈಗಷ್ಟೇ ತೆಗೆದಾಕಿದ್ರು. ಇದು ಬರೀ ಟೇಸ್ಟ್ಗೋಸ್ಕರ. ನಮ್ಮ ಮನೇಲಿ ಮಾಸ್ಟರ್ ಚೆಫ್ ಅಲ್ಲ, ಮಾಸ್ಟರ್ ಟೇಸ್ಟರ್ ನಾನು. ಎಲ್ಲ ಗೈಸ್ ಫೈನಲಿ ಇವಾಗ ಊಟದ ಟೈಮು. ಇವತ್ತು ನಮ್ಮ ಮನೇಲಿ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೆಲ್ಲ ಮಾಡಿದ್ದಾರೆ. ನನ್ನ ಕರಿ ಮೊಸರು ಬಜ್ಜಿ ಇದೆ. ಸೊ ವಡೆ ಇದೆ, ವಡೆ ಒಂದಿದೆ ಅಷ್ಟೇ. ರಸಮ್ ರೈಸ್ ಇದೆ, ನಾವು ತಿನ್ನಲ್ಲ ಅದನ್ನು. ಮಾಮ ಓಕೆನಾ? ಅತ್ತೆ ಓಕೆನಾ ಅಂತ ಕೇಳಿದ್ರೆ ಹ್ಞೂ, ಮಾಮ ಓಕೆನಾ ಅಂದರೆ ಹ್ಞೂ. ಒಂದೇ ಸರಿ ಪ್ಲೇಟ್ ಚೇಂಜ್ ಆಗಿ ಹೋಯ್ತು. ಸೊ ಇಷ್ಟೊತ್ತವರೆಗೂ ನಾವು ಟೈಮ್ ಸ್ಪೆಂಡ್ ಮಾಡೋದಲ್ಲ. ಸೊ ಅದಕ್ಕೆ ನಿಮ್ಮ ಫೈನಲ್ ಒಪಿನಿಯನ್ ಕನ್ಕ್ಲೂಷನ್ ಏನು ಅಂತ ಕೇಳ್ತಾ ಇದ್ದೀವಿ. ಸೊ ಇವ್ರು ಕನ್ಕ್ಲೂಷನ್ ಕೊಟ್ಟಾಯಿತು. ಬರೀ ಕೋತಿ ಚೇಷ್ಟೆಗಳು. ಬೈಲಿ ಕುಂಡಿ ಕುತ್ಕೋತೀನಿ ನಾನೇ ಆಮೇಲೆ. ಹಾಂ ಅಲ್ಲಿ ಹಾಕೊಂಬಿಟ್ಟ. ಇನ್ನೊಂದ್ಸರಿ ಬರೀ ಗೈಸ್ ನೋಡ್ಕೊಳ್ಳಿ. ಕಿತ್ಬಿಟ್ಟು ಮತ್ತೆ ವಾಪಸ್ ಹಾಕೊಂಡ್ಬಿಟ್ಟು ಏನೆಲ್ಲ ಮಾಡ್ತಾ ಇದೀವಿ ಅದ್ರಲ್ಲಿ. ಗೈಸ್ ನಮ್ಮ ಗುಂಡಮ್ಮ ರೆಡಿಯಾಗಿದ್ದಾರೆ. ಇವತ್ತು ಯಾರು ಬರ್ತಡೇ ಅಂತ ಗೊತ್ತು ಅನ್ನಿಸಿಂಗ ನೋಡಿ. ಓಹೋ ಪೋಸು. ಟರ್ನ್ ಮಾಡು ಹಂಗೆ ನೋಡೋಣ. ಟರ್ನ್ ಮಾಡಂಗೆ ಒಂದು ರೌಂಡ್ ತೋರಿಸು ಹೆಂಗೆ ಕಾಣ್ತೀಯ ನೋಡೋಣ. ಹಾಂ ಓ ಸೂಪರ್ ಗುಂಡಮ್ಮ. ಓಹೋ ಟರ್ನ್ ಮಾಡಿ ಈಗ ನನ್ನ ಕಡೆ. ವಾವ್ ಸೂಪರ್. ಯಾರ್ದು ಬರ್ಡೇ ಗುಂಡಮ್ಮ? ಯಾರ್ದು ಬರ್ಡೇ ಹೇಳಿ ಫಸ್ಟ್. ಯಾರ್ದು ಬರ್ಡೇ? ನಿಂದೇನಾ? ಯಾರ್ದು ಬರ್ಡೇ ಹೇಳು ಬೇಗ ಹೇಳು. ಯಾರ್ದು ಬರ್ಡೇ ಹೇಳು. ಏನೂ ಹೇಳ್ತಾ ಇಲ್ಲ. ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ಫೈನಲಿ ನಾವು ಏನು ಮಾಡುವುದು, ಕೇಕ್ ಕಟ್ ಮಾಡುವ ಸರದಿ ಬಂದಿದೆ. ಊಟ ಎಲ್ಲ ಚೆನ್ನಾಗಿ ತಿನ್ಕೊಂಡು ಇವಾಗ ಕಟ್ ಮಾಡೋಣ. ಲೆಟ್ಸ್ ಗೋ. ಕಟ್ ಮಾಡೋರೆ ಇನ್ನೂ ಬಂದಿಲ್ಲ. ಕಟ್ ಮಾಡಿದ್ದನ್ನ ತಿನ್ನೋದಕ್ಕೆ ಕಾಯ್ಕೊಂಡಿದ್ದೀವಿ ಇಲ್ಲಿ ಎಲ್ಲರೂ. ನೋಡ್ರಿ ಇಲ್ಲೂ ಇದ್ದಾರೆ. ಇವತ್ತು ಯಾರು ಬರ್ತಡೇ ಅಂತಾನೆ ನಾವು ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೆ ಅಲ್ವಾ. ಸೊ ಇಲ್ಲೆಲ್ಲ ನಾವೆಲ್ಲರೂ ನಿಂತಿದ್ದೀವಿ. ಡ್ಯಾಡಿ ಮಮ್ಮಿ ಕುತ್ಕೊಂಡಿದ್ದಾರೆ. ಅದು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಹೇಳಿ ಅತ್ತೆ. ಹಾಂ ಫಸ್ಟ್ ತಿನ್ಸು. ಸೂಪರ್ ಗುಂಡಮ್ಮ. ಸೂಪರ್ ಮರಿ. ಓ ಓ ಓ ಓ ಅದಕ್ಕೆ ಬಟ್ಟೆ ಎಲ್ಲ ಮಾಡ್ಕೋತಾರೆ ನೋಡು. ಹಾಂ ಹ್ಯಾಪಿ ಬರ್ಡೇ. ಪರವಾಗಿಲ್ಲ, ಎರಡು ಮಾಡ್ಬೋದು ಮಾಡಿ. ಟೂ ವೇ ಮಾಡ್ಕೊಳ್ಳಿ. ಹಾಂ ಈಗ ನಾನೇ ಕರೆಕ್ಟಾಗಿ ಚುಕ್ಕೆ ಇಟ್ಟಂಗಿದೆ.
ಕೊಡ್ತಾರೆ ತಡೆಯೋ ಕಟ್ ಮಾಡಿ. ನಾನೇ ಬರ್ತೀನಿ ಬಿಡು. ಹ್ಯಾಪಿ ಬರ್ಡೇ. ತಿಂದು ಪೂರ್ತಿ ತಿನ್ಸ್ಬಿಡ. ಸಾಕು ಬೇಬೀಸ್. ಟೇಸ್ಟ್ ಚೆನ್ನಾಗಿದೆ ಇದು. ಅಂದ್ರೆ ಇವತ್ತು ಫ್ರೆಶ್ ಆಗಿ ಮಾಡಿಸ್ದೆ ಬೇಕಂತಾನೆ. ಗಾನುಗೌಡ ಸೂಪರ್. ನೋಡು ಚಿತ್ತೋಡು. ನೀನ್ ನೋಡು ನಿನ್ ಮಗಳು ನೀನ್ ನಾನು ನೋಡು ಅಂದ್ರೆ ಕೇಕ್ ತಿಂತೀರಾ ಇಲ್ಲ ಐಸ್ ಕ್ರೀಮ್ ತಿಂತೀರಾ? ಐಸ್ ಕ್ರೀಮು ಹಾ ಕೊಟ್ಬಿಡು. ಕರೆಕ್ಟ್ ಏನ ಕೊಡು. ಕೊಟ್ಬಿಡೋದು ಅವನೇ ಕೊಟ್ಬಿಡೋದು ಅದಕ್ಕೆ. ಇಲ್ಲ ಕೊಟ್ಬಿಡು ಗಿಫ್ಟ್ ಆಮೇಲೆ ತಗೊಳ್ಳೋದು. ಸೊ ಸರ್ಪ್ರೈಸ್ ಗಿಫ್ಟ್ ಕೊಟ್ಬಿಡು. ಕೊಟ್ಬಿಡು. ತಡಿ. ಮಾಡು. ಹ್ಯಾಪಿ ಬರ್ತ್ಡೇ ಟು ಎಲ್ಲರ ಕಡೆಯಿಂದ ಇಲ್ಲ ನೋಡ್ಬಿಡು. ಓಪನ್ ಮಾಡಿ. ಅನ್ಬಾಕ್ಸಿಂಗ್ ನೀನು ಒಂದು ಮಾಡ್ಬಿಡು ಅಷ್ಟೇ. ನನ್ನ ಪಾಪ ನನ್ನ ಪುಟ್ಟ ಕೈ ತಗ್ತಾ ಇದ್ದಾವೆ. ಚೆನ್ನಾಗಿದೆ. ಹಂಗೆ ಜಸ್ಟ್ ಹಾಕೊಂಡು ತೋರಿಸ್ಬಿಡು ಅಷ್ಟೇ. ನಿಮ್ ಡ್ರೆಸ್ ತರನೇ ಇದೆಯಲ್ಲಮ್ಮ. ಕಲರ್ ಚೆನ್ನಾಗಿದ್ಯಾ? ನನ್ನ ಹತ್ರ ಈ ಕಲರ್ ಯಾವ್ದು ಇರಲಿಲ್ಲ. ಈಗ ಜಾಮೂನ್ ಬ್ಯಾಟಿಂಗ್ ಮಾಡ್ತಾ ಇದೀವಿ ಎಲ್ಲರೂ ಒಂದ್ ಕಡೆಯಿಂದ. ಇವತ್ತು ಜಾಮೂನ್ನ ಐಸ್ ಕ್ರೀಮ್ನ ಜೋಶಲ್ಲಿ ಕೇಕ್ನ ಮುಟ್ಟರೇ ಇಲ್ಲ. ಪಾಪ ಕೇಕ್ ಅದ್ರ ಪಾಡಲ್ಲ. ಯಾರ್ದು ಅಲ್ಲ ನಿಮ್ಗಳ ಸವಾಸನೆ ಬೇಡ, ನೀವು ಕೇಳೋದು ಬೇಡ, ನೀವು ಕೊಡೋದು ಬೇಡ, ನಮ್ಗೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟವ್ರು ಅಲ್ಲೆಲ್ಲೋ ಬಾಗ್ಲ ಹತ್ರಕ್ಕೋದು. ಇವಳು ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿದೆ, ಯಾರಾದ್ರೂ ಕೊಡ್ಬೋದು ನನಗೆ ಅಂತ ಮಧ್ಯದಲ್ಲೇ ಓಡಾಡ್ತಿದ್ದಾಳೆ. ಮಾಮ ಕೊಡ್ತಾರೆ ಅಂತ ನೋಡಿ. ಏನ್ ಮರಿ? ಚೇಸ್ ಮಾಡು ಮಾಮಗೆ. ಹಾ ಚಿಯರ್ಸ್. ಬೈಲ್ ಚಿಯರ್ಸ್ ಮಾಡೋಣ ಬಾ. ಅಲ್ಲೇ ಮಾಡಿ ಚಿಯರ್ಸ್. ಚಿಯರ್ಸ್. ಇಲ್ಲಿ ಸ್ಪೂನಲ್ಲಿ ಚಿಯರ್ಸ್ ಮಾಡಿ ನನಗೆ. ಸ್ಪೂನ್ ಚಿಯರ್ಸ್. ಚಿಯರ್ಸ್ ಮಾಡಿ ಇನ್ನೊಂದ್ಸರಿ. ಎತ್ಕೊ ಆಯ್ತು ಎತ್ಕೊಂಡು ಚಿಯರ್ಸ್ ಮಾಡು. ಆಮೇಲೆ ಉದುರಿಸ್ಬಿಟ್ಟು ಚಿಯರ್ಸ್ 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 ಅನ್ನೋದು. ಇಲ್ಲಿ ನಾನು, ಇಲ್ಲಿ ಅಕ್ಕ, ಗುಂಡಮ್ಮ, ಡ್ಯಾಡಿ, ಬಾವ, ಅವನು, ಮಮ್ಮಿ. ಇಲ್ಲಿ ಅವರು ಏನು ಹೇಳೋದು? ಇಟ್ ಈಸ್ ಅಂಡರ್ಸ್ಟುಡ್. ಬೆಳ್ ತೋರಿಸಿದ್ವಿ. ಏನು ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನಂತ ಕರಿತೀನಿ ನೀನು ಅವನನ್ನ? ತಡಿ ಒಂದು ನಿಮಿಷ ತಡಿ. ಇವಾಗ ಇದು ಪಾಯಿಂಟ್. ಹೇಳಮ್ಮ ಏನು ಕರಿತೀನಿ? ಏನು ಕರಿತಿದ್ಯಾ? ಹೋಗಿ ಬನ್ನಿ ಅಂತ. ಅವಳು ಕೇಳ್ತಾರದು ಯೂಶಲಿ ನಾನು ಅವಳ ಅಮ್ಮ ಅವಳು ಆ ಥರ ಓ ಚಿನ್ನು ಮುದ್ದು ಇಲ್ಲ ಇದೆಯಾ ಆ ಥರ? ಅದನ್ನ ವಿಶೇಷವಾಗಿ ಅವ್ರ ಮನೆ ಅದಕ್ಕೆ ಏನಂತ ಕರಿತೀಯ ಅಂತ? ಗಗನ್ ಅಂತ ಕರೀತಲ್ಲ? ಇಲ್ಲ ಹೆಸರಿಲ್ಲ ಕೈಯಲ್ಲ. ಹೋಗಿ ಬನ್ನಿ ಅಂತ ಅಷ್ಟೇ. ಗೊತ್ತು ಬಿಡ್ರಿ. ನನಗೂ ಗೊತ್ತು. ಯಾರ್ಯಾರ್ದು ಏನ್ ಹೇಳಿಲ್ಲ, ಹೊರಗಡೆ ಬರ್ತಾ ಇದೀವಿ ಇವತ್ತು. ಹಾ ಇವಾಗ ಕೊನೆಗೆ ನೀನೇ ಅಂತ ಕರಿತೀನಿ. ಅದೇ ಕೊನೆಗೆ ಅಲ್ಲಿಗೆ ಬರ್ತಾ ಇದೆ ಗೊತ್ತಿಲ್ಲ. ಹೇಳಮ್ಮ ನಿಂದೇನು ಕರಿತೀಯ? ನಾನು ಹೋಗಿ ಬನ್ನಿ ಅಂತ. ಆಮೇಲೆ ನಿಮ್ಮ ಮನೇಲಿ ಅಲ್ಲ, ಇವ್ರ ಮನೇಲಿ ಬೆಳಗ್ಗೆ ಆ ವರ್ಡ್ನ ಎಲ್ರ ಮುಂದೆ ಯೂಸ್ ಮಾಡಕ್ಕೆ ಭಯ ಆಗ್ಲಿಲ್ಲ, ಇವಾಗ ಯೂಸ್ ಮಾಡಕ್ ಭಯ ಆಗ್ತಾ ಇದೆ. ಇವಾಗ ಹೇಳೋವರೆಗೂ ಬಿಡಲ್ಲ. ಹೇಳವ. ಅಲ್ಲ ನಿಮ್ಮ ಮನೇಲಿ ಹೇಳ್ಬೇಕಾದ್ರೆ ಧೈರ್ಯ ಇತ್ತು ಬೆಳಗ್ಗೆ. ನಿಮ್ ಖುಷಿನೇ ನಮ್ ಖುಷಿ. ಅದನ್ನ ಯಾವಾಗ ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಹೇಳಿ ಪರವಾಗಿಲ್ಲ. ನೋಡಿ ಕಾಯ್ತಾ ಇವ್ರು ತಿನ್ನಕ್ ಬಿಟ್ಟು ಕಾಯ್ತಾವ್ರೆ. ನಾನು ತಿಂತ ಇಲ್ಲ. ಗುಡ್ ಮಾರ್ನಿಂಗ್ ಯಜಮಾನ್ರೆ ಅಂತ ಮಿಸ್ ಆಗಿ ಕಾಲ್ ಬಂದಾಗ ಕಾಲ್ ಬಂದಾಗ ಇದೇ ಈ ತರ ಬರ್ತಾ ಇದೆ ಅಂತಂದು ನಂಗೆ ಆಶ್ಚರ್ಯ. ಫೋಟೋ ಅದರಲ್ಲಿ ಮುಖ ಕಾಣಿಸ್ತಾ ಇಲ್ಲ, ಫೋಟೋ ಬರೀ ಸ್ಯಾರಿ ಕಾಣಿಸ್ತಾ ಇದೆ, ಹೆಂಡತಿ ಹಾರ್ಟ್ ಎಲ್ಲ ಬರ್ತಾ ಇದೆ. ನಾನು ಇದೇ ಹಿಂಸೆ ಮಾಡ್ಕೊಂಡು ಡ್ಯಾಡಿ ರಿಯಾಕ್ಷನ್ ನೋಡ್ತಾ ಇದ್ದೀನಿ. ನನಗೆ ಕೇಕ್ ಬೇಡ, ಇನ್ನೊಂದು ಜಾಮೂನ್ ಹಾಕು. ಇದೆಯಾ ಜಾಮೂನು? ಹಾಂ ಕೊಡು ಇನ್ನೊಂದು. ಐಸ್ ಕ್ರೀಮ್ ಸಾಕು. ಇದೆಯಲ್ಲ ಫುಲ್ ನೀರು ಆಗ್ಬಿಟ್ಟಿದೆ, ಬಟ್ ಟೇಸ್ಟ್ ಸೂಪರ್ ಆಗಿದೆ. ಐಸ್ ಕ್ರೀಮ್ ಮಾತ್ರ ನೆಕ್ಸ್ಟ್ ಲೆವೆಲ್. ಐಸ್ ಕ್ರೀಮು ಜಾಮೂನ್ ಕಾಂಬಿನೇಷನ್
ಗೈಸ್ ನಮ್ಮಮ್ಮಗೆ ಲೇಟಾಗಿ ಗೊತ್ತಾಗ್ತಾ ಇದೆ ಮ್ಯಾಟ್ರು. ಇದು ತಂದ್ಬಿಟ್ಟು ಬೇಡ ಬೇಡ ಗಲೀಜಾಗುತ್ತೆ, ಸುಮ್ಮನೆ ವೇಸ್ಟ್ ಬಿಡಿ. ಅದು ಯೂಸ್ ಇಲ್ಲ ಹೊಡೆದ್ರು. ನೆಕ್ಸ್ಟ್ ಮಂತ್ ಬರ್ತಡೇ ಇನ್ನೂ ಬೇಜಾನ್ ಬರ್ತಡೇಗಳಿದಾವೆ, ಅದಕ್ಕೆ ಯೂಸ್ ಮಾಡ್ಕೊಂತ ಸುಮ್ಮನೆ ಅದ್ವಿ. ನಾವಿಲ್ಲಿ ಕೇಕ್ ಕಟ್ ಮಾಡ್ತಾ ಇವ್ರಿಬ್ರಿಂದ ಬಚಾವ್ ಮಾಡೋದಕ್ಕೆ ಇಬ್ರು ಎತ್ಕೊಂಡು ಓಡಾಡ್ತಾ ಇದ್ರು. ಅದಕ್ಕೆ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ, ಆಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅದಲ್ಲೇ ಇತ್ತು. ಹೋಗ್ಬಿಟ್ಟು ಬನ್ನಿ. ಇಲ್ಲಿ ನೋಡು, ಅದು ಬಿಡು, ಕ್ಲೀನಾಗಿ ಬಾಯ್ ಹೇಳು. ನೋಡಿ ಎಲ್ಲ ಕಾಣಿಸ್ತಿದೆ ಮರಿ ವ್ಲಾಗಲ್ಲಿ, ಸೇಮ್ ಅಂತಾರೆ. ಎಲ್ಲಿಗೆ ಮರಿ, ಎಲ್ಲಿಗೆ ಬರ್ಬೇಕು ಬೇಗ? ಬಾಯಿ ಇಡುವ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ನನ್ನ ಮದುವೆ ಆಗೋ ಹುಡುಗಿನ ಆಲ್ಮೋಸ್ಟ್ ಮನೆಗೆ ಡ್ರಾಪ್ ಮಾಡುವಂತಹ ಸಿಚುವೇಶನ್ ಇದೆ. ನಾನು ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟೆ, ಏನೋ ನಾವು ಮಾತಾಡ್ಕೊಂಡು ಹಂಗೆ ಬಂದುಬಿಟ್ವಿ. ಸೊ ಹೆಂಗೆ ಅನ್ನಿಸ್ತು ಮೇಡಮ್ ಇವತ್ತು ನಿಮ್ಮ ಬರ್ಡೇ? ಎಷ್ಟು ಖುಷಿ ಆಯಿತು. ಈ ಡೈಲಾಗ್ಗಳು ನನಗೆ ಕೇಳಿ 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 ನಾನು ಹಂಗೆ ಕೇಳ್ತಾ ಇದ್ದೀನಿ. ಎಷ್ಟು ಖುಷಿ ಅನ್ಸ್ಕೊಂಡು. ಆಮೇಲೆ ಇನ್ನೇನು ಅನ್ನಿಸ್ತು ಮೇಡಮ್? ಬೇರೆ ಏನಾರು ಅನ್ನಿಸ್ತಾ? ಹಾಂ, ಯಾವಾಗಲೂ ಹಿಂಗೆ ಇರಲಿ. ಅದು ಹೊಸದಲ್ವಾಗಿ ಸ್ವಲ್ಪ ವಾಯ್ಸ್ ಬರ್ತಾ ಇಲ್ಲ ಹೊರಗಡೆ, ಬರುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಈ ಥರ ಇತ್ತು ನಮ್ಮ ದಿನ. ಎಕ್ಸ್ಪೆಕ್ಟ್ ಮಾಡಿದ್ದ ಈ ಥರ ಇರುತ್ತೆ ಅಂತ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಏನೋ ಒಂದು ಲಾಸ್ಟ್ ಮೂಮೆಂಟಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಈ ಥರನೂ ಮಾಡ್ಬೋದು ಅಂತ ಅಂದ್ಕೊಂಡು ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ KGKಗೆ ಥ್ಯಾಂಕ್ಸ್ ಹೇಳಬೇಕು. ಇದಿಷ್ಟು ಹೇಳ್ತಾ ನಮ್ಮ ಮೇಡಮ್ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ಸಿಗ್ತೀನಿ ಆಮೇಲೆ. ಸೊ ಗೈಸ್, ಈಗ ಸದ್ಯಕ್ಕೆ ವಾಪಸ್ ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಅಷ್ಟೇ ಕೂತ್ಕೊಂಡೆಲ್ಲ ಹರಟೆ ಹೊಡಿತಾ ಇದ್ದೀವಿ. ಬಾ ಹೇಳ್ಬಿಟ್ಟು ನೀನು. ನಮ್ಮ ಗುಂಡಮ್ಮ ಇಷ್ಟೊತ್ತು ಪಾಚೊಂಡಿದ್ದು ಈಗ ಟೋಟಲಿ ಏನೇನೋ ಪೋಸ್ಟ್ ಕೊಡ್ತೈತೆ. ಆ್ಯಂಡ್ ಇಲ್ಲಿ ನಮ್ಮ ಬಾಸು ಇನ್ನೂ ಮಲ್ಕೊಂಡಿದ್ದಾರೆ, ನಮ್ಮ ಗುಂಡಮ್ಮ ಮಲ್ಗಿದ್ದೆದ್ದಿದ್ದಾರೆ. ಅಷ್ಟೇ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಗೊತ್ತಿಲ್ಲ. ಈ ವ್ಲಾಗ್ ಯಾವತ್ತು ಬರುತ್ತೆ ಅಂತ. ಯಾವತ್ತು ಬಂದ್ರೂ ಇದು ಪಾಸ್ಟ್ ಸುಮಾರು ದಿನಗಳ ವ್ಲಾಗ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನೋಡೋದಕ್ಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಈ ವ್ಲಾಗು ಅಂತ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಬಾಯ್ ಹೇಳ್ಬಿಟ್ಟು ನಮ್ಮ ಬಾಯ್.